ಕರುನಾಡ ನಾಯಕರ ಕುಲಚರಿತೆ ಕಾಣುತ್ತಿದೆ ನೀ ನೋಡು ಕಣ್ಣ ಮುಂದೆ. ಕರುನಾಡ ನಾಯಕರ ಕುಲಚರಿತೆ ಕಾಣುತ್ತಿದೆ ನೀ ನೋಡು ಕಣ್ಣ ಮುಂದೆ. ಕರುನಾಡ ನಾಯಕರ ಕುಲಚರಿತೆ ಕಾಣುತ್ತಿದೆ ನೀ ನೋಡು ಕಣ್ಣ ಮುಂದೆ. ಈ ಮಣ್ಣ ಕೆಚ್ಚೆದೆಯ ಕಲಿವೀರರು, ಈ ಮಣ್ಣ ಕೆಚ್ಚೆದೆಯ ಕಲಿವೀರರು, ಈ ನಾಡು ಮೆಚ್ಚಿರುವ ಪಾಳೆಗಾರರು, ಈ ನಾಡು ಗಂಡೆದೆ ಇರೋನು ಎದುರುಗಡೆ ನಿಂತು ಹೊಡಿತಾನೆ. ಮದಕರೇ ವೀರ ಮದಕ ಕಣ್ಣ ಮುಂದೆ. ಕರುನಾಡ ನಾಯಕರ ಕುಲಚರಿತೆ ಕಾಣುತ್ತಿದೆ ನೀ ನೋಡು ಕಣ್ಣ ಮುಂದೆ. ಲೋಕದಲ್ಲಿ ಶ್ಲೋಕವನ್ನು ವಾಲ್ಮೀಕಿ ಬರೆದ, ಲೋಕದಲ್ಲಿ ಕಣ್ಕೊಟ್ಟ ಕಣ್ಣಪ್ಪ ಮುದ್ದ. ಶೋಕದಲ್ಲಿ ಶ್ಲೋಕವನ್ನು ವಾಲ್ಮೀಕಿ ಬರೆದ, ಲೋಕದಲ್ಲಿ ಕಣ್ಕೊಟ್ಟ ಕಣ್ಣಪ್ಪ ಮುದ್ದ. ವಾಲ್ಮೀಕಿಯ ರಾಮಾಯಣ ಜಗಕ್ಕೆಲ್ಲ ನೀತಿ, ಕಣ್ಣಪ್ಪನ ಭಕ್ತಾಯಣ ಕುಲಕ್ಕೆಲ್ಲ ಕೀರ್ತಿ. ವಾಲ್ಮೀಕಿಯ ರಾಮಾಯಣ ಜಗಕ್ಕೆಲ್ಲ ನೀತಿ, ಕಣ್ಣಪ್ಪನ ಭಕ್ತಾಯಣ ಕುಲಕ್ಕೆಲ್ಲ ಕೀರ್ತಿ. ಜಗಳೂರ ಅಜ್ಜಯ್ಯ ಮಹತಾಯಿ ಶಬರಿ, ಜಗಳೂರ ಅಜ್ಜಯ್ಯ ಮಹತಾಯಿ ಶಬರಿ. ಕರುನಾಡ ನಾಯಕರ ಕುಲಚರಿತೆ ಕಾಣುತ್ತಿದೆ ನೀ ನೋಡು ಕಣ್ಣ ಮುಂದೆ. ಕರುನಾಡ ನಾಯಕರ ಕುಲಚರಿತೆ ಕಾಣುತ್ತಿದೆ ನೀ ನೋಡು ಕಣ್ಣ ಮುಂದೆ. ಶೌರ್ಯದಲ್ಲಿ ಮದಕರಿಯ ನಾಯಕರೇ ಮಾನ್ಯ, ಧೈರ್ಯದಲ್ಲಿ ಸಿಂಧೂರ ಲಕ್ಷ್ಮಣನೇ ಜನ್ಯ. ಶೌರ್ಯದಲ್ಲಿ ಮದಕರಿಯ ನಾಯಕರೇ ಮಾನ್ಯ, ಧೈರ್ಯದಲ್ಲಿ ಸಿಂಧೂರ ಲಕ್ಷ್ಮಣನೇ ಜನ್ಯ. ವೆಂಕಟಪ್ಪ ನಾಯಕರ ಸುರಪುರವೇ ಧನ್ಯ, ಸ್ವಾಮಿ ನಿಷ್ಠ ತ್ಯಾಗ ಬುದ್ಧಿ ಕುಲಜಾತಿ ಪುಣ್ಯ. ವೆಂಕಟಪ್ಪ ನಾಯಕರ ಸುರಪುರವೇ ಧನ್ಯ, ಸ್ವಾಮಿ ನಿಷ್ಠ ತ್ಯಾಗ ಬುದ್ಧಿ ಕುಲಜಾತಿ ಪುಣ್ಯ. ಈ ಲೋಕ ಕಲ್ಯಾಣ ಕುಲದೈವ ಕರುಣ, ಈ ಲೋಕ ಕಲ್ಯಾಣ ಕುಲದೈವ ಕರುಣ. ಕರುನಾಡ ನಾಯಕರ ಕುಲಚರಿತೆ ಕಾಣುತ್ತಿದೆ ನೀ ನೋಡು ಕಣ್ಣ ಮುಂದೆ. ಕರುನಾಡ ನಾಯಕರ ಕುಲಚರಿತೆ ಕಾಣುತ್ತಿದೆ ನೀ ನೋಡು ಕಣ್ಣ ಮುಂದೆ. ಈ ಮಣ್ಣ ಕೆಚ್ಚೆದೆಯ ಕಲಿವೀರರು, ಈ ಮಣ್ಣ ಕೆಚ್ಚೆದೆಯ ಕಲಿವೀರರು, ಈ ನಾಡು ಮೆಚ್ಚಿರುವ ಪಾಳೆಗಾರರು, ಈ ನಾಡು ಮೆಚ್ಚಿರುವ ಪಾಳೆಗಾರರು. ಕರುನಾಡ ನಾಯಕರ ಕುಲಚರಿತೆ ಕಾಣುತ್ತಿದೆ ನೀ ನೋಡು. ರಾಮ ಅಂತ ಕೂಗುತ್ತಾ ತಾನೂ ಆನಂದಿಸಿ ಇತರರನ್ನು ಆನಂದಿಸುವ ಸಲುವಾಗಿ ವಾಲ್ಮೀಕಿ ಕೋಗಿಲೆ ರೂಪದಲ್ಲಿರ್ತಕ್ಕಂಥ ವಾಲ್ಮೀಕಿಗೆ ಮೊಟ್ಟ ಮೊದಲ ಬಾರಿಗೆ ನನ್ನ ನಮಸ್ಕಾರಗಳು. ಆತ್ಮೀಯರೇ, ಈ ದಿನ ವಾಲ್ಮೀಕಿ ಜಯಂತಿ ಮತ್ತು ಗಂಡುಗಲಿ
ಮದಕರಿ ನಾಯಕರ ಜಯಂತ್ಯೋತ್ಸವದ ಪೂರ್ವಭಾವಿ ಮಹಾಸಭೆ. ಇದು ಕೇವಲ ಸಭೆ ಅಲ್ಲ, ಮಹಾಸಭೆ. ನಿಜಕ್ಕೂ ಅಲ್ಲಿ ಬರೆದಿರೋದು 100ಕ್ಕೆ 100ರಷ್ಟು ಸತ್ಯ. ಯಾಕೆ ಇದನ್ನು ಮಹಾಸಭೆ ಅಂತ ಕರಿತೀವಿ ಅಂತ ಹೇಳಿದ್ರೆ ಮುಂದಿನ ನನ್ನ ಮಾತುಗಳಲ್ಲಿ ಹೇಳ್ತೀನಿ. ನಿಮ್ಮೆಲ್ಲರ ಕರೆಯ ಮೇರೆಗೆ ಬೆಳಗಿನಿಂದ ಜೊತೆಗಿದ್ದು ಉತ್ತಮವಾಗಿರ್ತಕ್ಕಂಥ ಸಲಹೆಗಳನ್ನು ನೀಡಿ ನಮ್ಮ ಪೂರ್ವಜರು ನಮಗೇನು ಈ ಸಮಾಜದ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೋ ನಮಗೆ ಕೊಟ್ಟಿದ್ದಾರೆ. ನಾವು ಮುಂದೆ ಬರ್ತಕ್ಕಂಥ ಜನ್ರೇಷನಿಗೆ ಕೊಡಬೇಕಾಗಿರೋಂಥದ್ದು ನಮ್ಮ ಜವಾಬ್ದಾರಿಯಾಗಿದೆ. ಆ ನಿಟ್ಟಿನಲ್ಲಿ ರಾಜೇಶ್ ಅಣ್ಣ ಮತ್ತು ಪಾಲಣ್ಣವರು ಭಾಳ ಸ್ಪಷ್ಟವಾಗಿರ್ತಕ್ಕಂಥ ಮಾತುಗಳನ್ನು ಆಡಿದರಂಥ ರಾಜೇಶ್ ಅಣ್ಣ ಪಾಲಣ್ಣವರೇ, ಆರೋಗ್ಯದ ಕಾರಣಕ್ಕೋಸ್ಕರ ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ಇರಕ್ಕೆ ಆಗದೇ ಇರೋ ಕಾರಣಕ್ಕೋಸ್ಕರ ಮತ್ತೊಬ್ಬ ಮಾಜಿ ಶಾಸಕರು ಹಿರಿಯರಾಗಿರ್ತಕ್ಕಂಥ SV ರಾಮಚಂದ್ರ ಅವರು ಬೆಳಿಗ್ಗೆ 11 ನಮಗೆ ಫೋನ್ ಕರೆ ಮಾಡಿ, ನೀವು ಯಾವುದೇ ನಾಳೆ ನಡೆಯುವಂಥ ಜಯಂತಿಗೆ ಏನೋ ವೇದಿಕೆಯಲ್ಲಿ ಸರ್ವಾನುಮತದಿಂದ ವೇದಿಕೆ ಮೇಲಿರ್ತಕ್ಕಂಥ ಈ ಒಂದು ಕಾಲೇಜಿನ ಪ್ರಾಂಶುಪಾಲರಾದಿಯಾಗಿ ಸಮಸ್ತ ಸಿಬ್ಬಂದಿ ವರ್ಗದವರೇ, ಮಾಧ್ಯಮ ಮಿತ್ರರೇ, ಈ ದಿನ 2 ಮಹಾನೀಯರ ಕಾರ್ಯಕ್ರಮ ನಡೀತಾ ಇದೆ. ಒಂದು ತ್ರೇತಾದಲ್ಲಿ ಈ ಒಂದು ವಾಲ್ಮೀಕಿಯವರನ್ನು ನಾವು ಗುರುಸ್ಕೊಂಡ್ರೆ, ಕಳೆದ 14, 15, 16ನೇ ಶತಮಾನದಲ್ಲಿ ನಾವು ಚಿತ್ರದುರ್ಗದ ಪಾಳೇಗಾರನ್ನು ಕಾಣ್ತೀವಿ. 77 ಪಾಳೇಗಾರರನ್ನು ನಾವು ಕಾಣ್ತೀವಿ. ಅದಕ್ಕೆ ತಮ್ಮದೇ ಮಾತುಗಳಲ್ಲಿ ಹೇಳಬೇಕಂದ್ರೆ 77 ಪಾಳೇಗಾರರ ಮಿಂಡ ಅಂತ ಏನು ಕರೆಸ್ಕೊಂಡಿದ್ನೋ, ಇಲ್ಲಿ ಪದ ಮಿಂಡ ಅನ್ನೋಂಥದ್ದು ತಪ್ಪು. ಆದರೆ ನಾವು ಅರ್ಥೈಸ್ಕೊಳ್ಳೋದು ಅವರೆಲ್ಲರ ಮೇಲಿನ, ಅವ್ರನ್ನೆಲ್ಲರನ್ನ ಮೆಟ್ಟಿ ನಿಂತ ಪಾಳೇಗಾರರನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತಕ್ಕಂಥ ಮದಕರಿ ನಾಯಕರ ಜಯಂತಿ ದಿನ. ಇವೆರಡನ್ನೂ ಸೇರಿಸಿ ಮಹಾಸಭೆಯನ್ನು ಮಾಡೋದಕ್ಕೆ ಸಮಾಜದ ಕಟ್ಟ ಕಡೆ ಅಂತ ಏನು ನಾವು ಕರಿತೀವೋ ಅವ್ರ ಇಚ್ಛಾಶಕ್ತಿ ಭಾಳ ಇದೆ. ಅವರೆಲ್ಲರ ಇಚ್ಛಾಶಕ್ತಿಯಿಂದ ಇಷ್ಟೆಲ್ಲ ನಾವು ಇವತ್ತಿಗೆ ಸೇರಿದ್ವಿ. ಅದೂ ನಮ್ಮ ಜಾಗದಲ್ಲಿ. ಹಿಂದೆ ಪೂರ್ವಜರು ಏನು ನಮಗೆ ಮಾಡಿಕೊಟ್ಟಿದ್ರು, ಈ ಜಾಗದಲ್ಲಿ, ಸ್ವಂತ ಜಾಗದಲ್ಲಿ ನಾವು ಇದೀವಿ. ಇವತ್ತು ಸೇರಿ ಜಯಂತಿ ಮಾಡೋದಕ್ಕೆ ಏಳುಗಳನ್ನು ಕಂಡುಕೊಂಡು ಬಂದಿದ್ದು ಕಾರಣ ಅನೇಕ ಇದ್ದಾವೆ. ಯಾವತ್ತೋ ನಾನು ಶಾಸಕನಾಗಿ ಆಗ್ತಿದ್ದಿಲ್ಲ, ಆದರೆ ಇತಿಹಾಸವನ್ನ ಕರ್ನಾಟಕ ರಾಜ್ಯದಲ್ಲಿ ಪಾಲನೂರು ರೀತಿಯಲ್ಲಿ ತರುಬಾಳು
ಏನೋ ಒಂಥರ ಇದು ಸಿಕ್ತು